ಕರ್ನಾಟಕ ರಾಜ್ಯದ ಅಕ್ಷರಸ್ಥ ಹಾಗೂ ಸಮಸ್ತ ಜನರಿಗೆ ಇವತ್ತು ಖುಷಿಯ ಸಂಗತಿಯನ್ನು ಇವತ್ತು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಏನಕ್ಕಂದರೆ ನಿನ್ನೆ ತಾನೇ ಏನು ಕೋರ್ಟಿನ ತೀರ್ಪು ಬತ್ತು, PIL ಏನಲ್ಲಿ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು, ಅದ್ರ ಬಗ್ಗೆ ಶ್ಲಾಘನೀಯ ನಾನಿವತ್ತು ವ್ಯಕ್ತಪಡಿಸೋಕೆ ಬಂದಿದ್ದೀನಿ. ಏನಕ್ಕಂದರೆ ಅವರು ಯಾವ ಥರ ಶಬ್ದಗಳನ್ನು ಅವ್ರು ಉಪಯೋಗಿಸಿದ್ರು, ಕೆಲವು ದಿನಗಳಿಂದ ಬಾನು ಮುಷ್ತಾಕ್ರವರ ಉದ್ಘಾಟನೆಯನ್ನು ಉದ್ದೇಶಿಸಿ ಅದಕ್ಕೆ ಕೋರ್ಟ್ ಮೆಟ್ಲಲ್ಲಿ ಹೇರಿದ್ದು ಅವರೇ. ಏನಕ್ಕಂದರೆ ನಮಗಂತೂ ನಂಬಿಕೆ ಇತ್ತು ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ. ಏನಕ್ಕಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸರ್ವ ಬಾಳು ಸಮಪಾಲು ಸರ್ವಧರ್ಮ ಸಮನ್ವಯ ಅಂತ ಯಾವ ಥರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಕೊಟ್ಟರು, ಅದು ನಿಜಕ್ಕೂ ಗ್ರೇಟ್ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಕ್ಕಂದರೆ ಈ BJPನವರು ಈ ಮನಸ್ಥಿತಿ ಇದೆಯಲ್ಲ, ಅವರಂತೂ ಸಂವಿಧಾನವನ್ನು ಒಪ್ಕೊಳ್ಳೋಕೆ ತಯಾರೇ ಇಲ್ಲ. ಏನಕ್ಕಂದರೆ ನಿನ್ನೆ ತಾನೇ ಹೇಳಿದೆ ನಾನು, ಸಂಸತ್ನಲ್ಲೇ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಅವ್ರೇನು ಹೇಳಿದ್ರು, ಗೇಲಿ ಮಾಡಿ ಅಲ್ಲೇ ನಿಂತ್ಕೊಂಡು ತಮ್ಮ ಭಾಷಣದಲ್ಲಿ ಇವತ್ತು ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಅಂಬೇಡ್ಕರ್ 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 ಅಂತ ಹೇಳ್ತವ್ರೆ ಅಂತ ಆ ಥರ ಗೇಲಿ ಮಾಡಿರೋರು. ಈಗ ಅದೇ ಸಂವಿಧಾನ ಏನು ಅಂಬೇಡ್ಕರ್ ಸಾಹೇಬರು ಬರೆದಿದ್ರು, ಅದೇ ಸಂವಿಧಾನವು ತಕ್ಕ ಪಾಠ ಅವ್ರಿಗೆ ಕಲಿಸ್ತಾ ಇದೆ. ಏನಕ್ಕಂದರೆ ಸರ್ವಧರ್ಮ ಸಮನ್ವಯ, ಸರ್ವ ಬಾಳು ಸಮಪಾಲು. ಇವರು ರಾಜಕೀಯ ಮಾಡಬೇಕು, ಈ ರಾಜಕೀಯದಲ್ಲಿ ಈ ಥರ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋದು ರಾಜಕೀಯ. ಇವ್ರೇನು ಮಾಡ್ತವ್ರೆ ಗೊತ್ತಾ, BJPನವರಿಂದ ಉದ್ಯೋಗಪತಿಯವರಿಗಾಗಿ ಗೋಧಿ ಮೀಡಿಯಾದವರೆಗೆ ಬರೀ ಇಷ್ಟೇ ಇವ್ರದ್ದಿರೋದು. ಏನಕ್ಕಂದರೆ ಇವತ್ತು ಆ ಒಬ್ಬೊಡ್ದುವೆ ತೀರ್ಪು ಬಂದಿದೆ, ಏನೇನು ಅವರು ಅಸಂವಿಧಾನಿಕ ಪ್ರಶ್ನೆಗಳನ್ನು ಎತ್ತವ್ರೆ ಅದಕ್ಕೆ ತಕ್ಕ ಉತ್ತರ ಸಂವಿಧಾನನೇ ಕೋರ್ಟ್ ಮುಖಾಂತರನೇ ಅದು ಸಿಗ್ತಾ ಇದೆ ಅಂತ ಇವತ್ತು ಹೇಳಕ್ ಬಯಸ್ತೇನೆ.